ಡ್ಯಾಡ್, ಶಮಿತಾ ಇವ್ರ ಮಗಳ? ಡ್ಯಾಡ್, ಕಾಲೇಜಲ್ಲಿ ಆ ಹಳ್ಳಿ ಗುಗ್ಗು ಆ ಲಕ್ಷ್ಮಿ ಇದ್ದಾಳಲ್ಲ, ಅವಳ ಹತ್ರ ಕಾಲೇಜ್ ಫೆಸ್ಟ್ ಅಲ್ಲಿ ನಾನೇ ಗೆಲ್ಲೋದು ಅಂತ ಚಾಲೆಂಜ್ ಮಾಡಿ ಬಂದಿದ್ದೀನಿ ಡ್ಯಾಡ್. ವಾವ್, ಸೂಪರ್. ಆದ್ರೆ ಅವಳು ನನ್ನ ಹತ್ರನೇ ಚಾಲೆಂಜ್ ಮಾಡಿ ಈ ಫೆಸ್ಟ್ ಅಲ್ಲಿ ನಾನೇನಾದ್ರೂ ಸೋತ್ರೆ ಎಲ್ರೂ ಮುಂದೆ ಸಾರಿ ಕೇಳಬೇಕು ಅಂತ ಹೇಳಿದಾಳೆ. ಆದ್ರೆ ನಾನು ಸೋಲೋದಿಲ್ಲ ಡ್ಯಾಡ್, ಗೆದ್ದೇ ಗೆಲ್ತೀನಿ. ನೀನು ನನ್ನ ಮಗಳು ಶಮಿತಾ. ನನಗೆ ಸೋಲ್ ಗೊತ್ತಿಲ್ಲ ಅಂದಮೇಲೆ ನಿನಗೆ ಗೊತ್ತಿರುತ್ತೆ. ಆದರೆ ಇನ್ನೊಂದು ವಿಷಯ ನೆನಪಿರಲಿ, ಆದಷ್ಟು ಬೇಗ ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ಆದಿ ಹತ್ರ ಹೇಳ್ಕೊಂಬಿಡು. ಯಾವುದೇ ಕಾರಣಕ್ಕೂ ಅದನ್ನ ಮುಂದೆ ಹಾಕಕ್ಕೆ ಹೋಗ್ಬೇಡ. ಇಲ್ಲ ಡ್ಯಾಡ್, ಈ ಫೆಸ್ಟ್ ಮುಗಿದ್ಮೇಲೆ ನಾನು ಮಾಡೋ ಮೊದಲನೇ ಕೆಲಸನೇ ಅದು. ಆ ದಿನ ನನ್ನಿಂದ ಬಿಟ್ಟಿರೋದಕ್ಕಾಗ್ತಿಲ್ಲ. ಅವನ ಹೃದಯದಲ್ಲಿ ನನ್ನ ಜಾಗನ ಕನ್ಫರ್ಮ್ ಮಾಡ್ಕೋತೀನಿ. ಹಾಗೆ ಮಾಡು ಮಗಳೇ. ವಾಟ್? ಶಮಿತಾ ಆ ದಿನ ಲವ್ ಮಾಡ್ತಿದ್ದಾಳ? ಆ ದಿನ ಲಕ್ಷ್ಮಿ ಮದುವೆ ಆಗಿರೋದು ಶಮಿತಾ ಗೊತ್ತಿಲ್ವಾ? ಛೇ, ಗೊತ್ತಿದ್ದಿದ್ರೆ ಅವಳು ಯಾಕೆ ಆ ದಿನ ಇಷ್ಟೊಂದು ಇಷ್ಟಪಡ್ತಿದ್ಲು? ಈಗಲೇ ಈ ವಿಷಯನ ಇವ್ರಿಗೆ ಹೇಳಬೇಕು. ಆದರೆ ಅವಳ ಮುಂದೆ ಈ ವಿಷಯನೆಲ್ಲ ಹೇಳೋದು ಚೆನ್ನಾಗಿರಲ್ಲ. ಸರಿಗೆ ಈಗಲೇ ಮೆಸೇಜ್ ಮಾಡ್ತೀನಿ. ನೀನು ಓಲ್ಡ್ ಹೋಗಿರಮ್ಮ, ನಾನು ಬರ್ತೀನಿ. ನೀನು ದೇವಸ್ಥಾನದಿಂದ ನನ್ನ ಫಾಲೋ ಮಾಡ್ಕೊಂಡು ಬರ್ತಿದ್ಯಾ ಅಂತ ನನಗೆ ಗೊತ್ತು ಶೋಭಿತಾ. ನಿನ್ನ ಹಾಗೆ ಫಾಲೋ ಮಾಡ್ಕೊಂಡು ಬರೋ ಹಾಗೆ ಮಾಡಿದ್ದೆ ನಾನು. ಈಗ ನಿನಗೆ ಶಮಿತಾ ಲವ್ ಮಾಡ್ತಿರೋ ವಿಷಯ ಗೊತ್ತಾಗಿದೆ. ಅದು ಗೊತ್ತಾಗಬೇಕು ಅಂತಲೇ ಇಷ್ಟೆಲ್ಲ ಡ್ರಾಮಾ ಮಾಡಿದ್ದು. ನನ್ನ ಚಕ್ರವ್ಯೂಹದಲ್ಲಿ ಸರಿಯಾಗಿ ಸಿಕ್ಕಾಕೊಂಡಿದ್ಯಾ. ಸರ್, ಶಮಿತಾ ನಿಮ್ಮ ಮಗಳು ಅಂತ ನನಗೆ ಗೊತ್ತೇ ಇರಲಿಲ್ಲ. ಅದಕ್ಕೂ ಮುಖ್ಯವಾದದ್ದು, ಶಮಿತಾ ಆ ದಿನ ಲವ್ ಮಾಡ್ತಿದ್ದಾಳ. ಈ ವಿಷಯ ಅಂತೂ ನನಗೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗ್ತಿಲ್ಲ ಸರ್. ಯಾಕೆ ಸರ್ ಆದಿಗೆ ಮದುವೆ ಆಗಿರೋ ವಿಷಯನ ಶಮಿತಾ ಹತ್ರ ಹೇಳಿಲ್ಲ ನೀವು? ಹೇಗೆ ಹೇಳಿ ಶೋಭಿತಾ ಅವರೇ, ನನಗಿರೋದು ಒಬ್ಬಳೇ ಮಗಳು. ಮೊದಲೇ ತಾಯಿಲ್ಲ ಅನ್ನೋ ಕೊರಗು ಅವಳಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಈಗ ನಾನು ಪ್ರೀತಿಸಿರೋ ಹುಡುಗ ಸಿಗಲ್ಲ ಅಂತ ಗೊತ್ತಾದರೆ ಅವಳು ಬದುಕಿರ್ತಾಳ? ಅವಳನ್ನ ಕಳ್ಕೊಂಡು ನಾನು ಬದುಕಿರ್ತೀನ? ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಒಂದು ಕಾಂಟ್ರಾಕ್ಟ್ ಕಳ್ಕೊಂಡ್ರು ತಡ್ಕೊಳ್ಳೋ ಶಕ್ತಿ ಇರೋಲ್ಲ. ಇನ್ನು ನನಗೆ ಅಂತ ಇರೋ ಮಗಳನ್ನ ನಾನು ಹೇಗೆ ಕಳ್ಕೊಳ್ಳಿ? ಒಬ್ಬ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನನಗೆಲ್ಲ ಅರ್ಥ ಆಗುತ್ತೆ ಸರ್. ಆ ಲಕ್ಷ್ಮಿ ಹಳ್ಳಿ ಗುಗ್ಗು ನಮ್ಮ ಮನೆಗೆ ಬಂದಾಗಿಂದ ತುಂಬಾನೇ ಇರಿಟೇಷನ್ ಮಾಡ್ತಿದ್ದಾಳೆ. ಎಲ್ಲರೂ ಅವಳನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಬಂದಿರೋಳು ಇಷ್ಟೆಲ್ಲ ಮೆರಿತಿದ್ರು, ಆ ಮನೆಯೊಳಗಿರೋ ನಾನೇ ಏನು ಹೇಳೋಕ್ಕಾಗದೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ದೀನಿ. ಆದರೆ ಇದಕ್ಕೆಲ್ಲ ಈಗ ಸಮಯ ಬಂದಿದೆ ಸರ್. ಯೋಚನೆ ಮಾಡಬೇಡಿ ಸರ್. ನಿಮ್ಮ ಮಗಳಿಗೆ ಈ ವಿಷಯದಲ್ಲಿ ನಾನು ಸಪೋರ್ಟ್ ಮಾಡ್ತೀನಿ. ಇದಕ್ಕೆ ಯಾವ ಡೀಲಿಂಗ್ಸು ಬೇಡ ಸರ್. ಆದರೆ ನಮ್ಮ ಬಿಸ್ನೆಸ್ ಡೀಲಿಂಗ್ಸ್ ಮಾತ್ರ ಹಾಗೆ ಇರಲಿ. ಅದು ಯಾವತ್ತೂ ಬದಲಾಗಲ್ಲ ಶೋಭಿತಾ ಅವರೇ. ಆದರೆ ನೀವು ಸಪೋರ್ಟ್ ಮಾಡ್ತೀರಾ ಅಂದರೆ ನನಗೆ
ನಂಬೋಕ್ಕಾಗ್ತಿಲ್ಲ. ನೀವು ಧರ್ಮರಾಜ್ ಮೊಮ್ಮಗಳು, ಅವ್ರನ್ನ ಎದುರಾಕೊಂಡು ನನಗೆ ಸಹಾಯ ಮಾಡ್ತೀರಾ? ಇವತ್ತು ನೀವು ಮಾತು ಕೊಟ್ಟು ನಾಳೆ ತಪ್ಪಿದ್ರೆ ನಿಮಗೆ ಅಲ್ವಾ ಅವಮಾನ ಆಗೋದು? ಇಲ್ಲಿ ತನಕ ಅವಮಾನ ಸಹಿಸ್ಕೊಂಡೇ ಬಂದಿದ್ದೀನಿ ಸರ್. ಆದರೆ ಇವತ್ತು ನಿಮ್ಮ ವಿಷಯದಲ್ಲಿ ಅಭಿಮಾನ ತೋರಿಸೋದಕ್ಕೆ ಅವಕಾಶ ಸಿಕ್ಕಿರುವಾಗ ಮಾಡದೇ ಇರೋಕ್ಕಾಗತ್ತಾ ಹೇಳಿ? ಹಾಗಂದ್ರೆ ನನ್ನ ಮಗಳು ಆ ಮನೆಗೆ ಸೊಸೆ ಆಗ್ತಾಳೆ ಅಂತಿದ್ದೀರಾ? ಖಂಡಿತ ಸರ್. ಇದಕ್ಕೆ ಯಾರೇ ಎದುರಾದರೂ ನಾನು ಎದುರಿಸ್ತೀನಿ. ನಿಮ್ಮ ಮಾತನ್ನ ನಾನು ನಂಬ್ತೀನಿ ಶೋಭಿತಾ ಅವರೇ. ಇಷ್ಟೆಲ್ಲ ಆಸ್ತಿ ಸಂಪಾದನೆ ಮಾಡಿರೋದು ನನ್ನ ಮಗಳಿಗೋಸ್ಕರ. ಅವಳನ್ನ ಆದಿ ಕೈ ಹಿಡಿತಾನೆ ಅಂದರೆ ಎಲ್ಲ ಆಸ್ತಿ ಆದಿಗೆ ಸೇರುತ್ತೆ. ಜೊತೆಗೆ ಇದಕ್ಕೆ ಸಹಾಯ ಮಾಡೋ ನಿಮ್ಗೆ ಕೂಡ ದೊಡ್ಡ ಸರ್ಪ್ರೈಸ್ ಕಾದಿರುತ್ತೆ. ಆದರೆ ಈಗ ಮಾತು ಕೊಟ್ಟು ನಾಳೆ ಧರ್ಮರಾಜನ ಎದುರಿಸೋಕ್ಕಾಗಲ್ಲ ಅಂತ ಏನಾದರೂ ಬಂದು ನನ್ನ ಮುಂದೆ ನಿಂತರೆ ಆಗ ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನಿಮಗ ಅವಕಾಶನೇ ಕೊಡೋದಿಲ್ಲ ಸರ್. ಈ ಶೋಭಿತಾ ಮಾತು ಕೊಡೋಳಲ್ಲ. ಮಾತು ಕೊಟ್ರೆ ಪ್ರಾಣ ಕೊಟ್ಟಾದರೂ ಉಳಿಸ್ಕೊಳ್ತೀನಿ. ಸರಿ, ಆದಿ ನಿಮ್ಮ ಮಾತು ಕೇಳ್ತಾನ? ಖಂಡಿತ ಕೇಳ್ತಾನೆ ಸರ್. ಸರಿ, ಬೆಳಗ್ಗೆ ಇಂಟೆಲಿಜೆನ್ಸ್ಗೆ ಸವಾಲಾಗ್ದಂಗೆ ಈಗ ನಿನ್ನ ಆ್ಯಕ್ಷನ್ ಪವರ್ನ ಚೆಕ್ ಮಾಡ್ತೀನಿ. ಇನ್ನು ಅರ್ಧ ಗಂಟೆಯಲ್ಲಿ ಆದಿ ಇಲ್ಲಿರೋಕ್ಕೆ ಸಾಧ್ಯನಾ? ಇದನ್ನು ನಿನ್ನಿಂದ ಮಾಡೋಕ್ಕೆ ಸಾಧ್ಯ ಆದರೆ ನಿನ್ನ ಮೇಲೆ ಸಂಪೂರ್ಣವಾಗಿ ನನಗೆ ನಂಬಿಕೆ ಬರುತ್ತೆ. ಚಾಲೆಂಜ್ ಅಕ್ಸೆಪ್ಟೆಡ್ ಸರ್. ಆದರೂ ಇವಳನ್ನ ನಂಬಕ್ಕಾಗೋದಿಲ್ವಲ್ಲ. ನನ್ನ ನಂಬಿಕೆ ಉಳಿಸ್ಕೊಳ್ಳೋಕ್ಕೆ ಏನಾದರೂ ಮಾಡ್ತಾಳೆ. ಈಗ ಹೋಗಿ ಆದಿ ಹತ್ರ ಶಮಿತನಿಂದ ಫೋನ್ ಬಂದಿತ್ತು, ಪಾಪ ತುಂಬ ಅಪ್ಸೆಟ್ ಆಗಿದ್ಲು, ಅಳ್ತಾ ಇದ್ಲು ಅಂತ ಡವ್ ಮಾಡ್ತಾಳೆ. ಅವನು ಎದ್ನೋ ಬಿದ್ನೋ ಅಂತ ಓಡೋಡ್ ಬರ್ತಾನೆ. ಬಟ್ ಅವನು ಬಂದಾಗ ಶಮಿತಾ ನಿಜವಾಗ್ಲೂ ಅಪ್ಸೆಟ್ ಆಗಿರ್ಬೇಕಲ್ವಾ? ಅವಳು ಅಳ್ತಾ ಇರ್ಬೇಕಲ್ವಾ? ಆಳಕ್ಕೆ ಬರೋನ್ಗೆ ಅಳ್ಸಕ್ಕೆ ಬರೋಲ್ವಾ?